ಕರೆದಿದ್ದಕ್ಕೆ ನಾವು ಹೋಗಿದ್ದೀವಿ ಅನ್ನೋದಿರುತ್ತೆ. ಒಂದು ವಿಡಿಯೋಗ್ರಾಫಿಕ್ಸ್ ಏನಾದರೂ ಮಾಡ್ಬೋದು. ಕಸ್ಟಮರ್ ಡೀಟೇಲ್ಸ್ ಶುಡ್ ನಾಟ್ ಬಿ ಶೇರ್ಡ್ ವಿತೌಟ್ ದರ್ ಪರ್ಮಿಷನ್ ಆ್ಯಂಡ್ ಫೋಟೋ ಆ್ಯಂಡ್ ಮೊಬೈಲ್ ನಂಬರ್ ETC. ಕಸ್ಟಮರ್ ಡೀಟೇಲ್ಸ್ ಯಾವುದೇ ಕಾರಣಕ್ಕೂ ಹೊರಗಡೆ ಶೇರ್ ಮಾಡೋಂಗಿಲ್ಲ ವಿತೌಟ್ ದರ್ ಪರ್ಮಿಷನ್ಸ್ ಅಂತ ಹೇಳಿದ್ದಾರೆ. ಓಕೆ. ಅಕೌಂಟ್ ಆಡಿಟಿಂಗ್ ಎವ್ರಿ 3 to 4 months. ಈಗ ನಿಮ್ಮ ಡೈರೆಕ್ಟ್ ಸೆಲ್ಲರ್ಸ್ ಏನಿದಾರಲ್ಲ ನಿಮ್ಮ ತಂಡದಲ್ಲಿ ಅಥವಾ ನಿಮ್ಮ ಕಂಪನಿಯಲ್ಲಿ ಅವ್ರದ್ದು 3 to 4 months ಆಡಿಟಿಂಗ್ ಆಗಬೇಕು. ಅದೇನು TDS ಕಟ್ ಆಗ್ತಾ ಇದೆ ಅದ್ರದ್ದು ಆಡಿಟಿಂಗ್ ಆಗಬೇಕು. ಹಾಂ, ಓಕೆ. ಇಲ್ಲ ಅಂತಂದು ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾಳೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಕಂಪನಿ ನಡೆಸೋರಿಗೆ, ಲೀಡರ್ಸಿಗಲ್ಲ, ಕಂಪನಿ ನಡೆಸೋ ಮಾಲೀಕನಿಗೆ ಪ್ರಾಬ್ಲಮ್ ಆಗುತ್ತೆ. ಆ ಮಾಲೀಕನ ಮೇಲೆ ಕೇಸ್ ಆಗುತ್ತೆ, ಆ ಮಾಲೀಕನ ಕಂಪನಿ ಮೇಲೆ ಕೇಸ್ ಆಗುತ್ತೆ. ಸರ್ ಈಗ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ದೀವಿ ರೀ, ನಮ್ಮದು ಲೀಡರ್ಸ್ ಇದ್ದಾರೆ ರೀ, ನಮ್ಮ ಕೆಳಗಡೆ ಕೆಲಸ ಮಾಡಕತ್ತಾರಂದರೆ ಸೊ ಲೀಡರಿನ ಜವಾಬ್ದಾರಿ ಏನು ಅಂದರೆ ಅವ್ನ ಆಡಿಟಿಂಗನ್ನು ಮಾಡಿಸೋದು. ಓಕೆ. ಅವನ ಮೇಲೆ ಕೇಸ್ ಆಗಲ್ಲ, ಲೀಡರ್ ಮೇಲೆ, ಯಾಕಂದರೆ ಅವನಿಗೂ ಸಂಬಂಧ ಇಲ್ಲ, ಮತ್ತದು ಕಂಪನಿ ಮೇಲೆ ಆಡಿಟಿಂಗ್ ಕೇಸ್ ಆಗುತ್ತೆ. ಆರ್ ಯು ಕ್ಲಿಯರ್? ಯಾಕಂದರೆ TDS ಕಟ್ತಾ ಇರೋದು ಯಾರು? ಕಂಪನಿ. ಲೀಡರ್ ಕಟ್ಟಲ್ಲ, ಹೌದಲ್ವ? ಸೊ ಲೀಡರು ಮಧ್ಯವರ್ತಿಗೆ, ಹಾಗಾಗಿ ಲೀಡರ್ ಈಸ್ ಸೇಫ್. ಬಟ್ ಕಂಪನಿ ಮಾಲೀಕ ಅಂತ ಬಂದರೆ, ನಂದೊಂದು ಕಂಪನಿ ಇದೆ ಅಂದರೆ ದಟ್ ಶುಡ್ ಬಿ ಟೇಕನ್ ಕೇರ್ ಬೈ ದ ಕಂಪನಿ. ಆರ್ ಯು ಕ್ಲಿಯರ್? ಅರ್ಥ ಆಗ್ತಿದ್ದಾನೆ? ಕನ್ಫ್ಯೂಸ್ ಆಗ್ತಿದ್ದಾನೆ? ಹಾಂ. ಡಾಕ್ಯುಮೆಂಟ್ಸ್ ಆಫ್ ದ ಕಸ್ಟಮರ್ ಹ್ಯಾವ್ ಟು ಬಿ ಮೇಂಟೈನ್ ನೀಟ್ಲಿ. ಅವ್ರ ಹತ್ರ ನೀವೇನು KYC ತೊಗೊಂಡಿರ್ತೀರಾ ಅದನ್ನು ನೀಟಾಗಿ ಮೇಂಟೈನ್ ಮಾಡಬೇಕು. ಓಕೆ. ರಾಂಗ್ ಪ್ರಾಡಕ್ಟ್ಸ್ ಆ್ಯಂಡ್ ಬಿಸ್ನೆಸ್ ಪ್ರಮೋಷನ್ಸ್ ಈಸ್ ಅಫೆನ್ಸ್. ಯಾವುದೇ ಕಾರಣಕ್ಕೂ ಒಂದು ತಂಡ ಇದೆ, ಆ ತಂಡದಲ್ಲಿ ಏನಾದರೂ ಒಂದು ಅಫೆನ್ಸ್ ಆಗಿದೆ ಅಥವಾ ರಾಂಗ್ ಪ್ರಮೋಷನ್ಸ್ ಆಗ್ತಾ ಇದೆ ಅಂತಂದರೆ ಆ ತಂಡದವರಿಗೆಲ್ಲ ಅರೆಸ್ಟ್ ಮಾಡ್ತಾರೆ. ಆ ತಂಡದ ಮೇಲೂ ಕೇಸ್ ಬರುತ್ತೆ, ಅವರ ಸ್ಪಾನ್ಸರ್ ಐಡಿಗೂ ಕೇಸ್ ಆಗುತ್ತೆ, ಅವರ ಅಪ್ಲೈನ್ಗೂ ಕೇಸ್ ಆಗುತ್ತೆ, ಅವ್ರ ಲೀಡರ್ಗೂ ಕೇಸ್ ಆಗುತ್ತೆ. ಅವರು ಪೊಲೀಸ್ ಸ್ಟೇಷನಲ್ಲಿ ಏನಾದರೂ ಸ್ಟೇಟ್ಮೆಂಟು ನಮ್ಮ ಲೀಡರ್ ಇವರು, ನಮ್ಮ ಲೀಡರ್ ಹೇಳಿದ್ದಂಗೆ ನಾವು ಮಾಡಿದ್ದೇವೆ ಅಂತ ಹೇಳಿದರೆ ಅವ್ರಿಗೆಲ್ಲರಿಗೂ ಹಿಡಿತಾರೆ. ಇದು ಡೈರೆಕ್ಟ್ ಸೆಲ್ಲರ್ ರೂಲ್ಸ್ಗಳು 3 ಭಾಗವಾಗಿ ವಿಂಗಡಿಸಿದ್ದಾರೆ. ಮತ್ತು ಕಂಪನಿಗೆ ಯಾವ್ಯಾವು 3 ಭಾಗ, ಡೈರೆಕ್ಟ್ ಸೆಲ್ಲರಿಗೇನು 3 ಭಾಗವಾಗಿ ವಿಂಗಡಿಸಿದ್ದಾರೆ. ಓಕೆ. ಇದರಲ್ಲಿ ಏನಾದರೂ ಕ್ವಶನ್ ಇದ್ದರೆ ಕೇಳಿ, ಅಥವಾ ನಿಮ್ಮ ಕಡೆಯಿಂದ ಏನಾದರೂ ಹೊಸ ಡೌಟ್ ಇದ್ದರೆ ಕೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಅಪಾಯಿಂಟ್ಮೆಂಟ್ ಅಂದರೆ ಅವ್ರ ಹತ್ರ ಪರ್ಮಿಷನ್ ತಗೊಂಡು ನಾವು ಅವ್ರಿಗೆ ಇನ್ವೈಟ್ ಮಾಡಿರೋದು ಅವ್ರು ಓಕೆ ಅಂತ ಕಳಿಸಿರ್ಬೇಕಾ? ಇಲ್ಲ, ಹಂಗೇನಿಲ್ಲ. ಓಕೆ. ನೀವು ಕಳೆದಿರೋದು ಅವರು ಓಕೆ ಬರ್ತೀನಿ ಅಂತ ಹೇಳಿರೋದು, ಅದು ಯಾವಾಗ ಯೂಸ್ ಆಗುತ್ತೆ ಅಂದರೆ ನಾಳೆ ಏನಾದರೂ ಮಿಸ್ಕಮ್ಯುನಿಕೇಷನ್ ಆದಾಗ ಯೂಸ್ ಆಗುತ್ತೆ. ಅದೇನಂತ ದೊಡ್ಡ ರೂಲ್ಸಲ್ಲಿ ಬರೋದಿಲ್ಲ. ದಟ್ ಈಸ್ ಮ್ಯಾಂಡೇಟ್ರಿ ಏನಿಲ್ಲ, ಅದು ಇರಬೇಕು ಅಂತ ಹೇಳಿದ್ದಾರೆ ರೂಲ್ಸಲ್ಲಿ ಅಷ್ಟೇ. ಬಂದಿರೋದು ಈಗಿದೆ, ಕೇರಳದಲ್ಲೂ ಇದೆ, ಕರ್ನಾಟಕದಲ್ಲೂ ಇದೆ, ಇಂಡಿಯಾದಲ್ಲೂ ಇದೆ. ನಾವು ಆಲ್ರೆಡಿ ಸರ್ ಏನು ಮಾಡಿದ್ದೀವಿ, ಹೌದು. KYC ಅಪ್ಡೇಟ್ ಮಾಡಬೇಕಾದ್ರೆ ಸರ್ ನಾವು